ಅಂದು ಕೊಚ್ಚಿ ಹೋಗಬೇಕಾಗಿದ್ದ ಹುಡುಗ ಇಂದು ಈ ಮನೆಯಂಗಳದಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೇನೆ. ಆತ್ಮೀಯರೇ, ಸುಮಾರು 52 ವರ್ಷಗಳ ಹಿಂದೆ 17 ವರ್ಷದ ಹುಡುಗನೊಬ್ಬ 1ನೇ ಪದವಿ ಪೂರ್ವ ತರಗತಿಯಲ್ಲಿ ಓದ್ತಾ ಇರ್ತಾನೆ. ಆ ಹುಡುಗನ ಕುಟುಂಬ ಕಡು ಬಡತನದ್ದು, ಜೊತೆಗೆ ಮನೆ ತುಂಬ ಮಕ್ಕಳು. ಆ ಮಕ್ಕಳು ಎಷ್ಟಿದ್ವು ಅಂತಂದ್ರೆ, ಮೊದಲನೇವನು ಹೆಸರು ಹೇಳಿದ್ರೆ ಕೊನೆಯವನ ಹೆಸರು ಮರ್ತ್ಬಿಡ್ತಿದ್ರು ತಂದೆ ತಾಯಿ. ಅಷ್ಟೆಲ್ಲ ಇದ್ರೂ ಕೂಡ ಆ ತಂದೆ ತಾಯಿಗೆ, ಎತ್ತ ಜೀವಗಳಿಗೆ, ಆ ಇಡೀ ಕುಟುಂಬದ ಮಕ್ಕಳಿಗೆ ಅಕ್ಷರ ಕೊಡಿಸ್ಬೇಕು ಅನ್ನೋದು ಮಹದಾಸೆ ಆಗಿತ್ತು. ಆ ಮಹದಾಸೆಯ ಫಲವಾಗಿ ಆ ಹುಡುಗ ಅದೀಗ ತಾನೇ 1ನೇ ಪದವಿ ಪೂರ್ವ ತರಗತಿಗೆ ಸೇರಿದ್ದ. ಆ ಊರಿನಿಂದ ತಾಲೂಕು ಕೇಂದ್ರಕ್ಕೆ 2 ದಾರಿಗಳು. ಒಂದು ದಾರಿ ಕಾಲ್ದಾರಿ ಆದರೆ ಇನ್ನೊಂದು ರಸ್ತೆ ದಾರಿ 5 ಮೈಲಿ ದೂರ, ಕಾಲ್ದಾರಿ ಆದರೆ 3 ಮೈಲಿ ದೂರ. ಆ ವರ್ಷಕ್ಕೆ 5 ವರ್ಷಗಳ ಮುಂಚೆ ಆ ಕುಟುಂಬದ ಹಿರಿಯ ಮಗನೊಬ್ಬ ಅದೇ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಪ್ರಾಧ್ಯಾಪಕರ ಕಾಟ ತಾಳಲಾರದೆ ಕೆರೆಗೆ ಬಿದ್ದು ಸತ್ತೋಗಿರ್ತಾನೆ. ಆ ಸತ್ತು ಕೈನರಿಗೆ ಬಂದ ಮಗನ ಕಳ್ಕೊಂಡ ಆ ಎತ್ತ ಜೀವಗಳು ಈಗ PUC ಓದ್ತಿರೋ ಮಗನ ಅಲ್ಲಿ ನಮ್ಮ ಅಭಿಲಾಷೆ ಅಂತಂದ್ರೆ ಎಲ್ಲರಿಗೂ ಅಕ್ಷರ ಕೊಡಿಸ್ಬೇಕಾದಂಥ ಅಭಿಲಾಷೆ ಈಡೇರಿಸ್ತಾನೆ ಅನ್ನೋದು ಒಂದು ದೊಡ್ಡ ಭರವಸೆ ಇಟ್ಟಿರ್ತಾರೆ. ಆ ಹುಡುಗನು ಅಷ್ಟೇ ಎತ್ತ ಜೀವಗಳ ತಾಕಲಾಟಗಳನ್ನ ಕಂಡಿದ್ದ ಹುಡುಗ ಹಠಕ್ಕೆ ಬಿದ್ದವನಂತೆ ಓದ್ತಾ ಇರ್ತಾನೆ. ಜೊತೆಗೆ ಸ್ನೇಹಿತರ ಸಲಹೆ ಮೇರೆಗೆ ಟೈಪ್ ರೈಟಿಂಗ್ ಸೇರಿದ್ರೆ ಬೇಗ ಕೆಲಸ ಸಿಗ್ಬೋದು, ಕೆಲಸ ಸಿಕ್ಕರೆ ತಂದೆ ತಾಯಿಗೆ ಆಶ್ರಯ ಆಗ್ಬೋದು ಅನ್ನೋ ಕಾರಣಕ್ಕೆ ಟೈಪ್ ರೈಟಿಂಗ್ ಕೂಡ ಸೇರಿರ್ತಾನೆ. ದಸರಾ ರಜೆಗೆ ಕಾಲೇಜು ರಜೆ ಇರ್ತದೆ, ಆದರೆ ಇದು ಟೈಪಿಂಗ್ ಇನ್ಸ್ಟಿಟ್ಯೂಷನ್ನು ರಜೆ ಇರೋದಿಲ್ಲ. ದಸರಾ ಕಾಲ ಅಂತಂದ್ರೆ ದೋ ಅಂತ ಬೀಳೋ ಮಳೆ. ಆ ವರ್ಷ ಹೆಚ್ಚಂಬತ್ತೆ ಇನ್ನಷ್ಟು ಮಳೆ ಜಾಸ್ತಿಯಾಗಿ ಸುತ್ತಮುತ್ತ ಇದ್ದ ಎಲ್ಲ ಕೆರೆ ಕಟ್ಟೆಗಳು ತುಂಬಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಿರ್ತವೆ. ಆ ಹುಡುಗನಿಗೆ ಕಟ್ಟಿರೋ ಫೀಸು ವೇಸ್ಟ್ ಆಗಬಾರ್ದು, ಏನಾದರೂ ಆಗಲಿ ಇವತ್ತು ಒಂದು ದಿವಸ ಕಷ್ಟ ಆದರೂ ಆಗಲಿ ಹಳ್ಳ ದಾಟಿ ಹೋಗಿ ತರಬೇತಿ ಮುಗಿಸಿ ಬರೋಣ ಅಂತ ಹಠಕ್ಕೆ ಬಂದು ಹಳ್ಳದ ದಡದಲ್ಲಿ ನಿಲ್ತಾನೆ. ಹಳ್ಳದ ದಡದಲ್ಲಿ ನೋಡಿದ್ರೆ ನೀರು ರಭಸ ಹೆಚ್ಚಾಗಿರ್ತದೆ. ರಭಸ ಹೆಚ್ಚಾಗಿ ಏನಾದರೂ ಆಗಲಿ ಅಂಥೇಳಿ ಹಳ್ಳದ ಮಧ್ಯಕ್ಕೆ ಬಂದು ನಿಂತ್ಕೊಂತಾನೆ. ಹಳ್ಳದ ರಭಸ ಹೆಚ್ಚಾಗ್ತದೆ, ಅಲಗಾಡ್ತಾನೆ. ಅಲಗಾಡಿದಾಗ ಅವರಪ್ಪ ಒಂದು ಇದನ್ನು ಹೇಳ್ಕೊಟ್ಟಿರ್ತಾನೆ, ಯಾವುದೇ ಹಳ್ಳ ದಾಟುವಾಗ ಹರಿಯೋ ಹಳ್ಳದಲ್ಲಿ ರಭಸವಾಗಿ ದಾಟುವಾಗ ಯಾವುದೇ ಕಾರಣಕ್ಕೆ ಕಾಲು ಎತ್ತಿಡಬಾರ್ದು, ಕಾಲನ್ನು ನೆಲಕ್ಕೆ ತಾಗಿಸಿ ನಡಿಬೇಕು ಅನ್ನೋಂಥ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಸಾಹಸಪಟ್ಟು ಹಳ್ಳ ದಾಟಿ ಬಂದು ತರಬೇತಿ ಮುಗಿಸಿ ಮಧ್ಯಾಹ್ನಕ್ಕೆ 3 ಮೈಲಿ ಬದಲಾಗಿ 5 ಮೈಲಿ ದಾಟಿ ನಡೆದು ಮನೆ ಸೇರ್ತಾನೆ. ಮನೆ ಸೇರಿದ ತಕ್ಷಣ ಅವರ ಅಮ್ಮನ ಗೊಳೋ ಎಂಬ ಅಳು ಸ್ವಾಗತ ಮಾಡ್ತದೆ. ಕಾರಣ ಗೊತ್ತಿರ್ತಾನೆ. ಏನು ಕಾರಣ ಅಂತಂದರೆ ಅವರಮ್ಮ ಮೈ ಕೈ ದಡವಿ, ಅಲ್ಲಪ್ಪ ಇತ್ತೀಚೆಗೆ ಈಗ ತಾನೇ ಸತ್ತ ಮಗನ ನೋವನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಈಗ ನೀನು ನೀರು ಪಾಲಾಗಕ್ಕೆ ಹೋಗಿದ್ದ ಅಂತ ಹೇಳ್ತಾಳೆ. ಪಕ್ಕದಲ್ಲಿ ಅಪ್ಪ ಕೂತಿರ್ತಾನೆ. ಅಪ್ಪನ ಕಡೆ ನೋಡ್ತಾನೆ. ಅಪ್ಪ ಕಣ್ಣೀರು ಸುರಿಸ್ತಾ ಬೆಳಿಗ್ಗೆ ನೀನು ಮಾಡಿದ್ದು ಸರಿನಾ ಅಂತ ಕೇಳ್ತಾನೆ. ಆಗ ಹೇಳ್ತಾನೆ, ಕಾರಣ ಏನು ಗೊತ್ತಿಲ್ಲ, ನೀನು ಬೆಳಿಗ್ಗೆ 5 ಮೈಲಿ ಆದರೂ ಚಿಂತೆ ಇಲ್ಲ, ನಡ್ಕೊಂಡು ಹೋಗ್ಬೇಕೆ ಹೊರತು ಹಳ್ಳದ ದಡದಲ್ಲಿ ಏನಾದರೂ ಬಿದ್ದು ರಭಸವಾಗಿ ಕೊಚ್ಕೊಂಡು ಹೋಗಿದ್ರೆ ಏನು ಗತಿ? ನಿನಗೇನು ಗೊತ್ತಾಯಿತು ಅಂತಂದರೆ, ಆ ಅಪ್ಪನಿಗೆ ಆ ಸಂಸಾರದ 2 ದಿನದಿಂದ ಉಪವಾಸ ಇರ್ತಾರೆ. ಆ ಸಂಸಾರದ ಹೊಟ್ಟೆಗೆ ತುತ್ತು ಹಂಚಕ್ಕೆ ಹಳ್ಳದ ಕೆಳಗಡೆ ದಾರಿನಲ್ಲಿ, ಕಾಲ್ದಾರಿನಲ್ಲಿ
ಹಳ್ಳ ದಾಟ್ತಾ ಇರ್ತಾನೆ. ಹಳ್ಳ ದಾಟ್ತಿರುವಾಗ ರಭಸ ಜಾಸ್ತಿ ಆಯ್ತಲ್ಲ, ಬಲಕ್ಕೆ ನೋಡ್ತಾನೆ. ಬಲಕ್ಕೆ ನೋಡಿದ್ರೆ ಮಗ ಅಲ್ಲಿ ಅಳ್ಳಾಡ್ತಿದ್ದಾನೆ. ಆಗ ಅವನಿಗನ್ನಿಸ್ತದೆ ಗ್ಯಾರಂಟಿ ಕೊಚ್ಕೊಂಡು ಬಂದ್ಬಿಡ್ತಾನೆ. ಕೊಚ್ಕೊಂಡು ಬಂದರೆ ಹೆಂಗೆ ಅವನ್ನ ನಾನು ರಕ್ಷಣೆ ಮಾಡೋದು? ಒಂದು ವೇಳೆ ಬಂದು ದಡದ ಸುತ್ತ ಇರೋ ಅಂಥ ಮರಗಳಿಗೆ ಹೊಡೆದು ಏನಾದರೂ ಅಪಾಯ ಆದರೆ ಏನು ಗತಿ ಅಂತೇಳಿ ಲೆಕ್ಕ ಹಾಕ್ತಾನೆ. ಲೆಕ್ಕ ಹಾಕೋದ್ರದ್ದು ಅಷ್ಟೊತ್ತಿಗೆ ಮಗ ದಾಟಿ ಹೋಗ್ತಾನೆ. ನೀನು ಈ ಥರ ಮಾಡಿದ್ದು ಸರಿನಾ ಅಂತ ಕೇಳ್ತಾನೆ. ಆಗ ಮಗನಿಂದ ಇಬ್ಬರು ಒಂದು ಭಾಷೆ ತಗೊಂತಾರೆ. ಯಾವುದೇ ಕಾರಣಕ್ಕೆ ಇಂಥ ಸಾಹಸಗಳಿಗೆ ಕೈ ಹಾಕಬಾರ್ದು ಅಂಥೇಳಿ ಭಾಷೆ ತಗೊಂಡು ಹಸಿದ ಹೊಟ್ಟೆಗೆ ಪಕ್ಕದಾಗ ಇಬ್ಬರು ಕೂತ್ಕೊಂಡು ತುತ್ತುಣಿಸ್ತಾರೆ. ಆ ತುತ್ತುಂಡು ಹುಡುಗ ಅವತ್ತು ಹಠ ಮಾಡ್ತಾನೆ, ಏನಾದರೂ ಆಗಲಿ ನಿಮ್ಮ ಮಾತನ್ನು ನಾನು ಮೀರೋದಿಲ್ಲ ಅಂತಾನೆ. ಅಂದು ನಾನು ಕೊಚ್ಚಿ ಹೋಗಬೇಕಾಗಿದ್ದ ಹುಡುಗ ಇಂದು ಈ ಮನೆಯಂಗಳದಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದಾನೆ. ಅವನೇ ಮನೆಗಾರ ಕುಂಬಾರ. ಸ್ನೇಹಿತರೆ, ಅಪ್ಪನಿಂದ ಪ್ರಾಮಾಣಿಕವಾಗಿ ಬದುಕೋದನ್ನ ಕಲಿತೆ. ಅಮ್ಮನಿಂದ ಸ್ವಚ್ಛತೆ ಕಲಿತೆ. ಅಮ್ಮ ನನಗೆ ಒಂದು ಬಿರುದು ಕೊಟ್ಟಿದ್ರು, ಸ್ವಚ್ಛಾಳಗಾರ ಅಂತ. ಆ ಸ್ವಚ್ಛಾಳಗಾರ ಅನ್ನೋ ಪದ ಈಗಲೂ ನನ್ನ ಜೊತೆಯಲ್ಲಿ ಸದಾ ಇರ್ತದೆ. ಅಂದಿನಿಂದ ಬುದ್ಧಿ ಕಲಿತಾಗ್ಲಿಂದ ನನ್ನ ಬಟ್ಟೆ ನಾನೇ ಒಕ್ಕಂತೀನಿ. ನನ್ನ ಮನೆ ಬಚ್ಚಲನ್ನ ಯಾರಿಗೂ ತೊಳೆಯಕ್ಕೆ ಬಿಡೋದಿಲ್ಲ. ಎಲ್ಲ ಬಚ್ಚಲನ್ನ ನಾನೇ ತೊಳಿತೀನಿ. ಅದು ನನ್ನಮ್ಮ ಕೊಟ್ಟ ಬಿರುದಿನ ಕಾರಣ. ಸ್ನೇಹಿತರೆ, ಇಷ್ಟೆಲ್ಲ ಆಯಿತು. ಹುಡುಗ ಅಂದರೆ ನಾನು 10ನೇ ತರಗತಿ ಕೊನೆಯ ವರ್ಷದಲ್ಲಿ ಓದ್ತಿರುವಾಗ ಬಸವಲಿಂಗಪ್ಪನವರ ವಿರುದ್ಧ ನಡೆದ ಭೂಸಾ ಚಳವಳಿಯ ಮೆರವಣಿಗೆನಲ್ಲಿ ಭಾಗವಹಿಸ್ತೀನಿ. ಆಗ ನನಗೆ ಮೆರವಣಿಗೆ ಅಂದ್ರೇನು, ಭೂಸಾ ಚಳವಳಿ ಅಂದ್ರೇನು ನನಗೆ ಅಲ್ಲ, ಇಡೀ ಅಲ್ಲಿ ಮೆರವಣಿಗೆನಲ್ಲಿದ್ದ ಎಲ್ಲ ಮಕ್ಕಳಿಗೆ, ನಾವು ಮಕ್ಕಳವಾಗ ಯಾವುದೇ ಉದ್ದೇಶ ಇಲ್ಲದೇ ಹೋರಾಟದ ಮುಂಚೂಣಿಯಲ್ಲಿದ್ದ ಕೆಲವು ಕುಹೆಗಳ ಇದಕ್ಕೆ ಭಾಗವಹಿಸಿದ್ದಾದ್ಮೇಲೆ ಅದು ನಾನು ಮಾಡಿದ್ದು ತಪ್ಪು ಅಂತ ಯಾವಾಗ ಗೊತ್ತಾಯ್ತು ಅಂದರೆ ದಲಿತ ಸಂಘಟನೆ ಸೇರಿದ ಮೇಲೆ. ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದು ದಲಿತ ಸಂಘಟನೆ ಸಹವಾಸಕ್ಕೆ ಬರ್ತೀನಿ. ದಲಿತ ಸಂಘಟನೆ ನನಗೆ ಇವತ್ತು ಈ ವೇದಿಕೆಯಲ್ಲಿ ನಿಂತು, ದಿಗ್ಗಜರು ಮಾತನಾಡಿದ ವೇದಿಕೆಯಲ್ಲಿ ನಿಂತು ಮಾತಾಡುವಂಥ ಶಕ್ತಿ ಮತ್ತು ಜ್ಞಾನನ ತಂದುಕೊಡ್ತು ಅಂತ ನಾನಾದರೂ ನಂಬಿದ್ದೀನಿ. ಅದಕ್ಕೆ ಇನ್ನೂ ಒಂದು ಕಾರಣ ಈ ಪ್ರಜಾಪ್ರಭುತ್ವದ ಹಿರಿಮೆ ಅಂತ ನಾನಾದರೂ ಭಾವಿಸಿದ್ದೀನಿ. ಆ ಪ್ರಜಾಪ್ರಭುತ್ವದ ಪೂರಕವಾದ ಸಂವಿಧಾನ, ಆ ಸಂವಿಧಾನವನ್ನು ಶ್ರಮವಹಿಸಿ ಬರೆದ ಡಾಕ್ಟರ್ ಅಂಬೇಡ್ಕರ್ ಅಂತ ನಾನು ನಂಬಿದ್ದೀನಿ. ಬಂದು ಮಾತನಾಡುವ ಒಂದು ಸಾಹಸ ಆಗಿನ ಕಾಲದ ಅಂದರೆ 1970ರ ದಶಕದ ದಲಿತ ಸಂಘರ್ಷ ಸಮಿತಿಯ ಕನಸು ಅಂದರೂ ತಪ್ಪಾಗಲಾರದು. ಆಗ ತುಮಕೂರು ಜಿಲ್ಲೆಯ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದೆ. ಆ ಸಕ್ರಿಯವಾಗಿದ್ದಾಗ ಅನೇಕ ಹಿರಿಯರು, ಹೋರಾಟಗಾರರು ಸಂಪರ್ಕದಲ್ಲಿದ್ದೆ, ಸಾಹಿತಿಗಳು, ಲೇಖಕರ ಸಂಪರ್ಕದಲ್ಲಿದ್ದೆ. ತುಮಕೂರು ಜಿಲ್ಲೆಯಲ್ಲಿ KB ಸಿದ್ದಯ್ಯ ಅವರ ದಂಪತಿ, ದೊರೆರಾಜ್, ರೇವಯ್ಯ, BH ಗಂಗಾಧರ್, ನರಸಿಯಪ್ಪ, ಆಗಿನ್ನೂ ಯುವಕರಾಗಿದ್ದ ಈ ವೇದಿಕೆ ಮುಂದೆ ಕುಂತಿರುವ ವಿರೂಪಾಕ್ಷಿ, ಇನ್ನೂ ಅನೇಕ ಸಹಸ್ರಾರು ಸಂಖ್ಯೆಯ ಕಾರ್ಯಕರ್ತರ ಜೊತೆ ಹೋರಾಟದಲ್ಲಿ ತೊಡಗಿಕೊಂಡಿದ್ದೆ. ಆ ಹೋರಾಟದ ಬರೀ ದಲಿತರೇ ಸಂಘಟನೆಯಲ್ಲಿ ಇರಲಿಲ್ಲ, ದಲಿತೇತರರು ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅನೇಕ ದಲಿತೇತರ ಹಿರಿಯ ಕಾರ್ಯಕರ್ತರಿದ್ದರು. ರಾಜ್ಯ ಮಟ್ಟದಲ್ಲಿ ನನ್ನ ಸಂಪರ್ಕದಲ್ಲಿದ್ದವರು ಡಾಕ್ಟರ್ ಕಾಳೇಗೌಡ ನಾಗವಾರ, ಡಾಕ್ಟರ್ ಅಗ್ರಹಾರ ಕೃಷ್ಣಮೂರ್ತಿ, ಇನ್ನೂ ಅನೇಕ ಇವರು. ತುಮಕೂರು ಜಿಲ್ಲೆಯ ಮಟ್ಟಕ್ಕೆ ನಾನು ಸೀಮಿತವಾಗಿ ಹೇಳೋದಾದರೆ ಸಣ್ಣಗುಡ್ಡಯ್ಯನವರು, ಕೃಷಿ ಕವಿ ಎಂದೇ ಪ್ರಸಿದ್ಧರಾಗಿದ್ದ ವಿಚಿಯವರು, ಆಗ ಕಮ್ಯುನಿಸ್ಟ್ ಪಾರ್ಟಿಯ ವಕ್ತಾರರಂತಿದ್ದ KR ನಾಯಕ್ ಅವರು, ಯುವಕರಾಗಿದ್ದ ಈಗ
ಪ್ರಬುದ್ಧ ನಾಯಕರಾಗಿ ಬೆಳೆದಿರುವ ಉಮೇಶ್ ಮತ್ತು ಮುಜೀಬ್, ಇನ್ನು ಅನೇಕ ಕಾರ್ಯಕರ್ತರು ನಮ್ಮ ಹೋರಾಟದ ಜೊತೆ ಹೆಜ್ಜೆ ಹಾಕಿದವರು. ಇದು ಸಂಘಟನೆ ವಿಚಾರ ಆದರೆ, ಸಾಹಿತ್ಯದಲ್ಲಿ ನನಗೆ ಒಲವು ಬೆಳೆಯೋದಕ್ಕೆ ಕಾರಣ ಹಲವಾರು. ಅದರಲ್ಲಿ ಅಂಬೇಡ್ಕರ್ ಬರಹಗಳು, ಕುವೆಂಪು ಓದು, ಇನ್ನೂ ಅನೇಕ ಸಾಹಿತಿಗಳ ಲಂಕೇಶ್ ಪತ್ರಿಕೆ, ಇವೆಲ್ಲವೂ ನಾನು ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಕಾರಣವಾದವು. ಸಾಹಿತ್ಯದಲ್ಲಿ ಕಾರಣವಾದವು ಆ ಮಳೆಗಾರ ಕೃತಿ ನಾನು 1999ರಲ್ಲಿ ಪ್ರಕಟ ಮಾಡೋದಕ್ಕೆ ಬಹುಮುಖ್ಯ ಕಾರಣರಾದವರು ಡಾಕ್ಟರ್ ಜಿ ಬಿ ಆನಂದಮೂರ್ತಿ, ಕಾಳೇಗೌಡರು, ವಿ ಜಿ ಅವರು, ಕೆ ಬಿ ಸಿದ್ದಯ್ಯ, ಇನ್ನು ಅನೇಕ ಸ್ನೇಹಿತರುಗಳು, ಹಿರಿಯ ಸ್ನೇಹಿತರು. ಆ ಪ್ರಕಟ ಆಗಿ ಮ್ಯಾನ್ಸ್ಕ್ರಿಪ್ಟ್ ಅಂದರೆ ಕೈಬರಹದ ಕೃತಿ ಸಿದ್ಧ ಆಗಿ ಅದಕ್ಕೊಂದು ಶೀರ್ಷಿಕೆ ಕೊಡಬೇಕು. ಶೀರ್ಷಿಕೆ ಬಗ್ಗೆ ನಾನು ಆನಂದಮೂರ್ತಿ, ವಿ ಜಿ ಅವರು ಚರ್ಚೆ ಮಾಡ್ತಿದ್ದಾಗ ಅಲ್ಲಿ ಬುದ್ಧನ ಬಗ್ಗೆ ಒಂದು ಯಾವುದೋ ಕೃತಿ ಓದ್ತಾ ತನ್ನ ಪಾಡಿಗೆ ತಾನಿದ್ದ ಕೆ ಎಂ ಶಂಕರಪ್ಪನವರು ಒಂದು ಮಾತು ಹೇಳಿದ್ರು, ಯಾವುದು ಬೇಡ ಮಳೆಗಾರ ಅಂತ ಇದ್ರು ಅಂತಂದ್ರು. ಮಳೆಗಾರ ಅನ್ನೋ ಪದ ಸದಾ ನನ್ನ ಜೊತೆನೇ ಇರ್ತಿತ್ತು. ಮಳೆಗಾರ ಅಂದರೆ ನಮ್ಮ ವಲ್ಲಭಿನಲ್ಲಿ ಅದು ನಮ್ಮ ಜಾತಿಯ ಹೆಸರು. ಅದು ನನ್ನ ಜೊತೆಯಲ್ಲೇ ಇದ್ದದ್ದು. ನಮ್ಮವ್ರನ್ನ ಗುರುತಿಸೋದಕ್ಕೆ ಮಳೆಗಾರ ರೆಟ್ಟಿ, ನಮ್ಮವ್ರನ್ನ ಹೆಚ್ಚು ಈಗ ರಂಗ, ಕ್ಯಾತಪ್ಪ ಅನ್ನೋಂಥ ಹೆಸರುಗಳನ್ನ ಗುರುತಿಸೋದಕ್ಕೆ ಮಳೆಗಾರ ಕ್ಯಾತಪ್ಪ, ಮಳೆಗಾರ ರಂಗ, ಈ ಥರದ ಇದು ನಮ್ಮ ಹೊಲದಲ್ಲಿ ಇದ್ದಿದ್ದು. ಅಂಥ ಪದ ಸದಾ ನನ್ನ ಜೊತೆ ಇದ್ದಿದ್ದು. ಆ ಒಂದು ಪದ ನನ್ನ ಜ್ಞಾಪಕಕ್ಕೆ ಬರಲಿಲ್ವಲ್ಲ ಅಂಥೇಳಿ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ಆ ಪದ ಶಂಕರಪ್ಪನವರು ಉಚ್ಚರಿಸಿದ ಕ್ಷಣ ಈಗಲೂ ನನಗೆ ಜ್ಞಾಪಕಕ್ಕೆ ಬಂದಾಗ ರೋಮಾಂಚಿತನಾಗ್ತೀನಿ, ರೋಮಾಂಚನಗೊಳ್ತೀನಿ. ಆ ಪದ ಎಷ್ಟು ಇದಕ್ಕೆ ನನ್ನನ್ನು ಕೊಂಡೊಯ್ತು, ಯಾವ ಮಟ್ಟಕ್ಕೆ ನನ್ನನ್ನು ಇಲ್ಲಿ ಕೊಂಡೊಯ್ತು ಅಂತೇಳಿ ನಾನು ಯೋಚನೆ ಮಾಡ್ತೀನಿ. ಆ ಪ್ರಕಟ ಆದಮೇಲೆ ಒಂದು ದಿವಸ ಶಂಕರಪ್ಪನವರು ಹೇಳಿದ್ರು, ನೀನು ಸಾಹಿತಿ ಆದೆ ಕಣಯ್ಯ, ಸಾಹಿತಿ ಅಂದರೆ ಸಾಹಿತಿ ಆದೆ ಕಣಯ್ಯ ಅಂತಂದರು. ಅವಾಗ ನಾನು ಹೇಳಿದೆ, ನಾನು ಸಾಹಿತಿ ಆಗ್ತೀನಿ ಹೇಳಿದ್ದಲ್ಲ, ನನಗೆ ಈಗಲೂ ಅನ್ನಿಸ್ತದೆ ನಾನು ಸಾಹಿತಿ ಆಗ್ತೀನಿ, ನಾನು ದೊಡ್ಡ ಬರಹಗಾರನಾಗ್ತೀನಿ ಅನ್ನೋ ಒಂದು ಕನಸಿನಿಂದ ಆ ಕೃತಿ ಬರೆದಿದ್ದಲ್ಲ. ಆದರೆ ಆ ಕೃತಿ ಬರೆಯುವಾಗ ನನಗಿದ್ದಿದ್ದು ಒಂದೇ ಇದು, ಈ ಕೃತಿ ಬರೆಯೋದ್ರ ಮೂಲಕ ನನಗೆ ಇರೋ ಒಂದು ಕೀಳರಿಮೆ ಕಳ್ಕೊಬೋದು ಅನ್ನೋಂತೂ ನನಗೆ ಆಗಿದ್ದ ಒಂದು ಆಲೋಚನೆ. ಆ ಕೀಳರಿಮೆಯನ್ನು ಕಿಂಚಿತ್ತಾದರೂ ಆ ಕೃತಿ ಪ್ರಕಟ ಆದಮೇಲೆ ನನ್ನಿಂದ ದೂರ ಆಗಿದೆ ಅಂತೇಳಿ ನಾನಾದರೂ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನೇಕೆ ಆತ್ಮಕಥೆ ಬರೆದೆ? ಇದು 15 ವರ್ಷಗಳ ಹಿಂದೆ ತ್ರಿಶೂರಿನ ಕಾಲೇಜೊಂದರಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ನಾನು ಮಾತನಾಡಬೇಕಾಗಿದ್ದ ಒಂದು ಶೀರ್ಷಿಕೆ. ಹಾಗೂ ಇತ್ತೀಚೆಗೆ ಕನ್ನಡಪ್ರಭ ಈ ಪತ್ರಿಕೆಯಲ್ಲಿ ಪ್ರಕಟವಾದ ನನ್ನ ಸಂದರ್ಶನ ಮಾಡಿದ ಪ್ರಿಯ ಅವರು ಕೇಳಿದ ಒಂದು ಪ್ರಶ್ನೆ, ನಿಮಗೆ ಆತ್ಮಕಥೆ ಬರೆಯುವಂಥ ತುರ್ತು ಏನಿತ್ತು ಅಂಥೇಳಿ. ಈ ಎರಡು ಪ್ರಶ್ನೆಗಳನ್ನು ನನಗೂ ಹಂಗೆ ಅನ್ನಿಸ್ತದೆ. ನಾನೇಕೆ ಆತ್ಮಕಥೆ ಬರೆದೆ ಅಂಥೇಳಿ ನನಗೆ ಅನೇಕ ಸಾರಿ ಅನಿಸಿದ್ದುಂಟು. ಆ ಪ್ರಶ್ನೆಗಳಿಗೆ ನಾನು 2 ರೀತಿಯ ಉತ್ತರನ ಕಂಡುಕೊಂಡಿದ್ದೀನಿ. ಒಂದು, ಉದಾಹರಣೆಗೆ ಒಂದು ಬಲೂನಿಗೆ ನೀವು ಗಾಳಿ ತುಂಬುತ್ತಾ ಹೋದರೆ ಆ ಬಲೂನು ಎಷ್ಟು ಅದಕ್ಕೆ ಸಾಮರ್ಥ್ಯ ಇದೆಯೋ ಅಷ್ಟರ ಮಟ್ಟಿಗೆ ಆ ಗಾಳಿನ ತಡ್ಕೋಬಲ್ದು. ಅದಕ್ಕಿಂತ ಹೆಚ್ಚು ಗಾಳಿ ನಾವು ತುಂಬಿದ್ರೆ ಅದು ಒಂದೇ ಸಾರಿಗೆ ಸ್ಫೋಟಗೊಳ್ತದೆ. ಆ ಜಾತಿ ಕಾರಣಕ್ಕೆ ನನಗೆ ಆದ ಅವಮಾನಗಳನ್ನ ಬರೆಯೋದಕ್ಕೆ ಆ ರೀತಿ ಬಲೂನ್ ಸ್ಫೋಟಗೊಳ್ಳೋ ರೀತಿ ನಾನು ಸ್ಫೋಟಗೊಳ್ಳದೆ ಇರಲಿ ಅಂತೇಳಿ ನಾನು ಆತ್ಮಕಥೆ ಬರೆದೆ ಅಂತ ನಾನು ಒಂದನೇ ಉತ್ತರ ಕಂಡು ಇಟ್ಕೊಂಡಿದ್ದೀನಿ. ಎರಡನೇದು ಮತ್ತು ಬಹಳ ಮಹತ್ವವಾದದ್ದು, 1975ನೇ ಇಸ್ವಿ, ಅಂದರೆ ಇಲ್ಲಿಗೆ 50 ವರ್ಷಗಳ ಹಿಂದೆ ನಾನು ಆಗ್ತಾನೆ ತುಮಕೂರಿನ ಪದವಿ ಕಾಲೇಜಿಗೆ ಸೇರಿದ್ದೆ. ಪದವಿ ಕಾಲೇಜಿನ ಸೇರಿದಾಗ
ಡಾಕ್ಟರ್ ರಾಜ್ಕುಮಾರ್ ಅವರ ಎರಡು ಕನಸು ಚಿತ್ರ ಬಿಡುಗಡೆಯಾಗಿತ್ತು. ಎರಡು ಕನಸು ಚಿತ್ರ ಇಡೀ ಸಮೂಹದ ಅಂದರೆ ಎಲ್ಲರ ಬಾಯಲ್ಲಿ ಎಂದೆಂದೂ ನಿನ್ನನ್ನು ಮರೆತು ಏನೋ ಒಂದು ಬರ್ತದೆ ಹಾಡು. ಅದರ ಇದು ಯಾರ ಬಾಯಲ್ಲಿ ಕೇಳಿದ್ರೆ, ಎಲ್ಲಿ ಹೋದ್ರೆ, ಯಾವ ರೇಡಿಯೋದಲ್ಲಿ ಕೇಳಿದ್ರೆ, ಯಾವ ಮೈಕ್ನಲ್ಲಿ ಕೇಳಿದ್ರೆ ಅದೇ ಹಾಡು. ಅದೇ ಸಂದರ್ಭದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರ ಚೋಮನದುಡಿ ಕಾದಂಬರಿ ಅದೇ ಹೆಸರಿನಲ್ಲಿ ಸಿನಿಮಾ ಆಗಿರ್ತದೆ. ಸಿನಿಮಾ ಆಗಿ ತಣ್ಣಗೆ ತನ್ನದೇ ಆದಂಥ ಪ್ರಭಾವ ಬೀರ್ತಿರ್ತದೆ. ಸ್ನೇಹಿತರೊಬ್ಬರು ನೋಡು, ನಮ್ಮದೇ ಜೀವನ ಚರಿತ್ರೆ, ಅದು ಭಾಳ ಅತ್ಯುತ್ತಮವಾದ ಚಿತ್ರ, ನೀನು ನೋಡಲೇಬೇಕಂತೇಳಿ ಬಲವಂತವಾಗಿ ನನ್ನನ್ನು ಆ ಚಿತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಚಿತ್ರಕ್ಕೆ ಕರ್ಕೊಂಡೋಗಿ ಚಿತ್ರ ನೋಡ್ತೀನಿ. ಆ ಎರಡು ಕನಸು ಹಾಡನ್ನು ಮರೆತು ಆ ಚಿತ್ರ ನೋಡ್ತೀನಿ. ಚಿತ್ರ ನೋಡಿದ್ದಾದಮೇಲೆ ನನಗೆ ಆ ಕಾಲಕ್ಕೆ ಸುಮಾರು 40 ವರ್ಷದಿಂದ ಆ ಕಾದಂಬರಿ ಬಿಡುಗಡೆ ಆಗಿದ್ದು. ಆ ಕಾದಂಬರಿನ ಹುಡುಕಿ ತೆಗಿತೀನಿ, ಎಲ್ಲೋ ಮಾಡಿ ಪತ್ತೆ ಹಚ್ಚಿ ಆ ಕಾದಂಬರಿನ ಓದ್ತೀನಿ. ಆ ಕಾದಂಬರಿ ಓದುವಾಗ ಮತ್ತು ಆ ಸಿನಿಮಾ ನೋಡುವಾಗ ಜೀವಂತವಾದ ನನ್ನ ಪಕ್ಕದ ಮನೆಯ ಜೀವಂತವಾದ ಒಂದು ಪಾತ್ರ ನನ್ನ ಕಣ್ಣೆದುರಿಗೆ ಬಂದು ನಿಲ್ತಾ ಇತ್ತು. ಆ ಪಾತ್ರ ನಮ್ಮ ದೊಡ್ಡಪ್ಪ ಪ್ರಾಮಾಣಿಕವಾಗಿ ಮೆಟ್ಟೊಲ್ದು ಪ್ರಾಮಾಣಿಕವಾಗಿ ಬದುಕ್ತಿದ್ದನು. ಅಷ್ಟೊತ್ತಿಗಾಲೇ ಅವನಿಗೆ 60 ವರ್ಷ ವಯಸ್ಸು ಮೀರಿತ್ತು. ಆದರೆ ಇಡೀ ಹಳ್ಳಿನಲ್ಲಿ ವಯಸ್ಸು 60 ವರ್ಷ ಆದ್ರೂ ಕಿರಿಯರು ಕೂಡ ಜಾತಿ ಕಾರಣಕ್ಕೆ ಆತನ್ನು ಏಕವಚನದಿಂದ ಮಾತಾಡ್ತಿರ್ತಾರೆ. ಏಕವಚನದಿಂದ ಕಿರಿಯರು ನಾಗ ಅಂತ ಕರೆದಾಗ ನಮ್ಮ ದೊಡ್ಡಪ್ಪ ಕುಗ್ಗಿ ಹೋಗ್ತಾ ಇದ್ದ. ಇಷ್ಟು ಪ್ರಾಮಾಣಿಕವಾಗಿ ಬದುಕಿದ್ರು ಈ ಜಾತಿ ನನ್ನನ್ನು ಇಷ್ಟು ಕೀಳ್ಮಟ್ಟಕ್ಕೆ ಇಡ್ತಿದ್ದೆ ಅಂತ ಆ ದೊಡ್ಡಪ್ಪನ ಮುಖ ಆ ಸಂದರ್ಭದಲ್ಲಿ ನಾವು ನೋಡಿದಾಗ ನನಗನ್ನಿಸ್ತಾ ಇತ್ತು. ಅದಕ್ಕೆ ದೊಡ್ಡಪ್ಪ ಒಂದು ಪರಿಹಾರ ಕಂಡಿಟ್ಕೊಂಡಿದ್ದ. ಏನಂದರೆ, ಸಂಜೆ ಆದ ತಕ್ಷಣ ಎಂಡ ಕೊಡ್ಬಿಟ್ಟು ತಮಟೆ ಬಡಿಯೋದು. ಆ ತಮಟೆನ ಊರಿನ ಅಭಿಮುಖವಾಗಿ ನಿಂತು ತಮಟೆ ಬಡಿದು ಇಡೀ ರಾತ್ರಿ ಅಂದರೆ ಅರ್ಧರಾತ್ರಿವರೆಗೂ ತಮಟೆ ಬಡಿಯೋದು ನಿಲ್ಲಿಸ್ತಾ ಇರಲಿಲ್ಲ. ಆ ತಮಟೆ ಕಾವಾರಿದ ತಕ್ಷಣ ಮತ್ತೆ ಗರಿ ಹಚ್ಚೋದು, ಅದನ್ನು ಮಾಡೋದು, ಹೊಡಿತಾ ಇದ್ದ. ನನಗೆ ಅವಾಗ ಈಗ ಅನ್ನಿಸ್ತಾ ಐತೆ, ಆ ದೊಡ್ಡಪ್ಪ ಯಾಕೆ ಹೆಂಗೆ ಮಾಡ್ತಾ ಇದ್ದ ಅಂತಂದರೆ, ತನ್ನ ಜಾತಿ ಕಾರಣಕ್ಕೆ ತನಗಾದ ಅವಮಾನ ಮರೆಯೋದಕ್ಕೆ ಆ ರೀತಿಯ ಒಂದು ಇದನ್ನು ಕಂಡಿಡ್ಕೊಂಡಿದ್ದ ಅಂಥೇಳಿ ನನಗನ್ನಿಸ್ತದೆ. ಅಕ್ಷರಸ್ಥನಲ್ಲದ ದೊಡ್ಡಪ್ಪ ತಮಟೆ ಬಡ್ದು, ಎಂಡ ಕೊಡೋದು, ತಮಟೆ ಬಡ್ದು ಜಾತಿ ಅವಮಾನ ಮರೆತರೆ, ಅಕ್ಷರಸ್ಥನಾದ ನಾನು ಮಣೆಗಾರ ಕೃತಿ ಬರೆದು ಆ ಜಾತಿ ಕಾರಣದ ಕೀಳರಿಮೆಯನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದೆ ಅಂತ. ಸ್ನೇಹಿತರೆ, ಈ ಮಧ್ಯೆ ಡಿಗ್ರಿ ಪಾಸ್ ಆಗ್ತೀನಿ. ಪಾಸಾದಾದಮೇಲೆ ಸ್ನಾತಕೋತ್ತರ ಪದವಿಗೆ ಬೆಂಗಳೂರು ಯೂನಿವರ್ಸಿಟಿಗೆ ಅರ್ಜಿ ಹಾಕ್ತೀನಿ. ಅರ್ಜಿ ಹಾಕಿದಾಗ ಮೊದಲನೇ ಲಿಸ್ಟಲ್ಲಿ ಮೊದಲನೇ ಹೆಸರು ಇತಿಹಾಸ ವಿಭಾಗಕ್ಕೆ ಸೀಟ್ ಸಿಗ್ತದೆ. ನಮ್ಮಪ್ಪನ ಹಣಕಾಸಿನ ಪರಿಸ್ಥಿತಿ 300 ರೂಪಾಯಿ ಕೂಡ ನನಗೆ ಕೊಡೋದಕ್ಕೆ ಅಸಮರ್ಥವಾಗ್ತದೆ. ಆಗ ನಾನು MA ಓದೋದನ್ನ ಕೈ ಬಿಟ್ಬಿಟ್ಟು ವಾಪಸ್ ಹೋಗ್ತೀನಿ ತುಮಕೂರಿಗೆ ಹೋಗಿ B.Ed ಓದೋಣ ಅಂತ. ನನಗೆ ಮೊದಲಿನಿಂದನೂ ಮೇಷ್ಟ್ರ್ ಆಗಬೇಕು ಅನ್ನೋದು ಒಂದು ಮಹದಾಸೆ. ಲೆಕ್ಚರರ್ ಆಗ್ಬೋದು MA ಮಾಡಿದ್ರೆ, ಅದು ಆಗಲಿಲ್ಲ ಅಂತಂದರೆ B.Ed ಆದರೂ ಮಾಡಿ ಲೆಕ್ಚರರ್ ಆಗೋಣ ಅಂತ, ಇದು ಮೇಷ್ಟ್ರ್ ಆಗೋಣ ಅಂತ ಹೋಗ್ತೀನಿ. ಅದಕ್ಕೆ B.Edಗೆ ಆಗಿನ ಕಾಲದ ಖರ್ಚು 3,000 ರೂಪಾಯಿ. ಇಲ್ಲಿ 300 ರೂಪಾಯಿ ಅಟ್ಟಕ್ಕಾರ್ದನು ಬೆಟ್ಟಕ್ಕಾರ್ತಾನ ಅಂತೇಳಿ 300 ರೂಪಾಯಿ ಹಂಚ್ಕೊಡೋಕ್ಕಾಗಲಿಲ್ಲ ನಮ್ಮಪ್ಪ 3,000 ಹಂಚ್ಕೊಡತ್ತಾನ ಅಂತೇಳಿ ಅನುಮಾನ ಪಟ್ಟು ಅದನ್ನು ಕೈ ಬಿಟ್ಬಿಡ್ತೀನಿ. ಕೈ ಬಿಟ್ಬಿಟ್ಟು ಇದಕ್ಕೆ ಸೇರ್ತೀನಿ, LLBಗೆ ಸೇರ್ತೀನಿ. LLB ಸಂಜೆ ಕಾಲೇಜಲ್ಲಿ ಸಂಜೆ ಹೊತ್ತು ಕಾಲೇಜ್ಗೆ ಹೋಗೋದು, ಬೆಳಿಗ್ಗೆ ಹೊತ್ತು ನೌಕರಿ ಬೇಟೆ ಮಾಡ್ತಾ ಆ ಸ್ಟೈಪಂಡ್ರಿ ಪದವಿಗೆ ಸೇರ್ಕೊಳ್ತೀನಿ. ಆ ಕಾಲೇಜಿನಲ್ಲಿ ನನಗೆ ಬಹಳ ಮುಖ್ಯವಾದ 2 ಮೇಸ್ಟ್ರುಗಳು ನನ್ನ ಮೇಲೆ ಪ್ರಭಾವ ಬೀರ್ತಾರೆ. ಒಬ್ಬರು ಪ್ರಿನ್ಸಿಪಾಲರಾಗಿದ್ದ H.S. ಶೇಷಾದ್ರಿ ಅವರು, ಇನ್ನೊಬ್ಬರು K. ಗರುಡಾಚಾರ್ ಅಂತ. ಇಬ್ಬರು ನನಗೆ ಪಾಠ ಮಾಡ್ತಾಯಿದ್ರು. ಆ ಶೇಷಾದ್ರಿ ಅವರಿಗೆ ಅದೇನೋ ನನ್ನ ಮೇಲೆ ಅತ್ಯಂತ ಪ್ರೀತಿ. ನೀನು ಏನಾದರೂ ಮಾಡಿ LLB ಪಾಸ್ ಮಾಡಬೇಕು, LLB ಪಾಸ್ ಮಾಡಿ ಲಾಯರ್ ಆಗಬೇಕು. ಲಾಯರ್ ಆಗೋದಕ್ಕೆ ನಿನಗೆ ನೋಂದಣಿ ಫೀಸು ನಾನೇ ಕೊಡ್ತೀನಿ, ಮೊದಲನೇ ಕೊಟ್ಟು ನಾನು ಹೊಲಿಸ್ಕೊಡ್ತೀನಿ ಅಂತ ಅವರು ಒಂದು ಇದನ್ನು ಕೊಟ್ಟಿದ್ರು ನನಗೆ.
ಆದರೆ ಅವರ ಆಸೆಯಂತೆ ನಾನು ಹೆಚ್ಚು ಹತ್ತು ಕಡೆ ಗಮನ ಕೊಡಲಿಲ್ಲ. ಇನ್ನೊಬ್ಬರು ಗರುಡಾಚಾರ್ಯರು ಯಾಕೆ ನನಗೆ ಭಾಳ ಆತ್ಮೀಯರಾದರು ಮತ್ತು ಭಾಳ ಇದು ಅವ್ರನ್ನ ಕಂಡ್ರೆ ನನಗೆ ಭಾಳ ಇದು ಅಂತಂದರೆ, ಅವರು LLBನ ಬಾಂಬೆಯ ಲಾ ಕಾಲೇಜ್ನಲ್ಲಿ ಓದಿದ್ದವರು. ಬಾಂಬೆ ಲಾ ಕಾಲೇಜ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಟೀಚರ್ ಆಗಿರ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಅವರು ಶಾಲೆನ ನಮ್ಮ ಕ್ಲಾಸ್ನಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ತಾ ಇರ್ತಾರೆ. ಅಂಬೇಡ್ಕರು ನಮ್ಮ ತರಗತಿಗೆ ಎಂಟು ಆದ ತಕ್ಷಣ ಶಾಲೆಯ ಕೊಠಡಿನಲ್ಲಿ ಬೆಳಕು ಬಂದಂಗೆ ಆಗ್ತಿತ್ತು ಅಂತ. ಅವರು ಅಷ್ಟೊತ್ತಿಗಾಲೇ ಎದ್ದು ಓಡಾಡೋಕ್ಕಾಗದೇ ಇರೋಂಥ ವಯಸ್ಸಾಗಿತ್ತು. ಅವ್ರು ಕುಂತಲ್ಲಿದ್ದಾನೆ ಒಂದು ಸಂಭ್ರಮಗೊಳ್ತಾ ಇದ್ರು. ಅಂಥ ಒಬ್ಬ ರಾಷ್ಟ್ರ ನಾಯಕನ ಶಿಷ್ಯನಿಂದ ಪಾಠ ಕೇಳ್ದ ಅಂತ ಅದೃಷ್ಟ ನನ್ನದು. ಈ ಸ್ಟೈಪಂಡ್ರಿ ಇದಾಗ್ತದೆ, ಆಮೇಲೆ ಏನೋ ಮಾಡಿ ಕಾರ್ಮಿಕ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಸೇರ್ತೀನಿ. ಇನ್ಸ್ಪೆಕ್ಟರ್ ಆಗಿ ಅಂದರೆ ಈ ನೋಡಿ, ಇದು ಕಾರ್ಮಿಕ ಇಲಾಖೆ ನನಗೆ ಸುಭದ್ರತೆಯನ್ನು ನೀಡ್ತು. ಜೊತೆಗೆ ನನಗೆ ಅಪಾರವಾದ ಸಾಹಿತ್ಯಿಕ ಸರುಕನ್ನು ನೀಡ್ತು. ಕಾರ್ಮಿಕ ಇಲಾಖೆ ಬರೀ ನನಗೆ ಹೊಟ್ಟೆಗೆ ಅನ್ನ ಕೊಡಲಿಲ್ಲ, ನನ್ನ ಬ್ರೈನ್ಗೆ ಅತ್ಯಂತ ವಿಸ್ತಾರವಾದ ಸರಕನ್ನು ಕೊಡ್ತು. ನೀವು ಓದೋರಂಗ ಒಂದು ಕೃತಿ ಇದೆ ನಂದು. ಆ ಓದೋರಂಗದಲ್ಲಿ ಬರುವಂಥ ಎಲ್ಲ ಪಾತ್ರಗಳು, ಕೊನೆ ಚಾಪ್ಟರ್ ಅಂದ್ಬಿಟ್ಟು ಎಲ್ಲ ಪಾತ್ರಗಳು ನಮ್ಮ ಇಲಾಖೆಯ ಸರಕು, ಜೀವಂತ ಪಾತ್ರಗಳಾಗಿದ್ದವು. ಆ ಜೀವಂತ ಪಾತ್ರಗಳು ಎಷ್ಟು ನನ್ನ ಮೇಲೆ ಪರಿಣಾಮ ಬೀರ್ತು ಅಂತಂದರೆ, ಕೆಲವು ಪಾತ್ರಗಳನ್ನ ಬರಿತಾ ನನಗೆ ಆ ಮುಂದಕ್ಕೆ ಬರವಣಿಗೆನ ಮುಂದಕ್ಕೆ ಮಾಡೋಕ್ಕಾಗದಿರೋ ಅಂಥ ಸನ್ನಿವೇಶ ಉಂಟಾಗ್ಬಿಡ್ತಿತ್ತು. ಅಷ್ಟು ಭಾವುಕನಾಗ್ಬಿಡ್ತಿದ್ದೆ. ಅಂಥ ಇಲಾಖೆಗೆ ನಮ್ಮ ಆಗ ನಾನು ಇನ್ನೂ ಡಿಗ್ರಿ ಓದ್ತಿರುವಾಗ ಇದು ಕೆಲಸ ಸಿಕ್ಕಿದಾಗ ನನ್ನ ಸಂಬಂಧಿಯೊಬ್ಬರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದರು, AS ನಾಗಪ್ಪ ಅಂತ. ಮಳೆಗಾಲದಲ್ಲಿ ಅವರ ಹೆಸರು ಮೆನ್ಷನ್ ಮಾಡಿದ್ದೀನಿ. ಅವರು ಹೇಳ್ತಾ ಇದ್ರು, ಇಲ್ಲ ಮುಂದೆ ಈ ಇಲಾಖೆ ಬಡವರಿಗೆ ನೀವು ದಲಿತ ಸಂಘರ್ಷ ಸಮಿತಿಯ ಸಂಪರ್ಕದಲ್ಲಿದ್ದೀರಿ, ದಲಿತ ಸಂಘರ್ಷ ಸಮಿತಿಯ ಆಶಯಗಳನ್ನ ಈಡೇರಿಸುವಂಥ ಇಲಾಖೆ ಇದು. ಮುಂದೆ ಬಡವರಿಗೆ ಮತ್ತು ದೀನದಲಿತರಿಗೆ ನಿಮಗೆ ಸಹಾಯ ಮಾಡಬೇಕು ಅಂದರೆ ಈ ಇಲಾಖೆ ಸರಿಯಾದ ಇಲಾಖೆ, ನೀವು ಅವಿಗೆ ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸೇರ್ತೀನಿ. ಆ ಇಲಾಖೆಯಲ್ಲಿ ಭಾಳ ದೊಡ್ಡ ಇದು ಗುಲ್ಬರ್ಗ, ಹಿರಿಯೂರು, ತೀರ್ಥಹಳ್ಳಿ, ಶಿರಾ, ತುಮಕೂರು, ಎಲ್ಲ ಮೈಸೂರು ಎಲ್ಲ ಮುಗಿದು KM ಶಂಕರಪ್ಪನವರ ಮುತುವರ್ಜಿಯಿಂದ ನಾನು ಬೆಂಗಳೂರಿಗೆ ಬಂದು ನೆಲೆಗೊಳ್ತೀನಿ. ಆ ನೆಲೆಗೊಳ್ಳೋದಕ್ಕೆ ಕಾರಣ ವೈ ಮಹೇಶ್ ಅಂತ ಆಗಿನ MLC ಆಗಿದ್ದರು. ಇನ್ನೂ ಆಶ್ಚರ್ಯ ಅಂತಂದರೆ, ಈಗಿನ ಮುಖ್ಯಮಂತ್ರಿಯವರು ಆಗ ಕಾರ್ಮಿಕ ಸಚಿವರಾಗಿದ್ದರು. ಅವರ ಎಲ್ಲ ಆಶಯದಂತೆ ಬಂದು ನೆಲೆಗೊಳ್ತೀನಿ. ನೆಲೆಗೊಂಡು ಬಂದ ಮೇಲೆ ಅದಾದಮೇಲೆ ಇವರು ಈಗಿನ CM ಅವರು ಆಗ ಕಾರ್ಮಿಕ ಸಚಿವರಾಗಿದ್ದಾದಮೇಲೆ ಸತತವಾಗಿ 10-15 ವರ್ಷ ಮುಸ್ಲಿಂ ಶಾಸಕರು ಸಚಿವರಾಗಿ ಬರ್ತಾರೆ. ಆ ಪೈಕಿ ಹೆಸರಿಸಬಹುದಾದರೆ ಇಂಡಸ್ಗೇರಿಯವರಾಗ್ಬೋದು, ಕಮರುಲ್ ಇಸ್ಲಾಂ ಆಗ್ಬೋದು, ಆಮೇಲೆ ಇಕ್ಬಾಲ್ ಅನ್ಸಾರಿ ಅವರಾಗ್ಬೋದು. ವಿಶೇಷವಾಗಿ ತನ್ವೀರ್ ಸೇಠ್ ಅವರು ಅವರೆಲ್ಲ ತೋರಿದ ಪ್ರೀತಿಯಿಂದ ನಾನು ಬೆಂಗಳೂರಿನಲ್ಲೇ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತದೆ. ಆಗೋದ್ರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಘಟಾನುಘಟಿ ಕಾರ್ಮಿಕ ಆಯುಕ್ತರುಗಳು, ಘಟಾನುಘಟಿಗಳಂದರೆ ಅವರು ಎಷ್ಟು ಇವರು ಅಂತಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಕಾರ್ಮಿಕ ಆಯುಕ್ತರುಗಳು ಅವರ ನೇತೃತ್ವದಲ್ಲಿ ಕೆಲಸ ನಿರ್ವಹಿಸೋಂಥ ಅವಕಾಶ ಸಿಗ್ತದೆ. ಅದ್ರ ಜೊತೆಗೆ ಈಗಾಗಲೇ ನಾನು ಒಂದ್ಸರಿ ಮೆನ್ಷನ್ ಮಾಡಿದೆ, ನನಗೆ ಮೆಂಟರ್ ಆಗಿದ್ದವರು ಇಲ್ಲಿ ನನ್ನ ಮುಂದೆ ಕೂತಿದ್ದಾರೆ, ಇಟಣಿಗೆಯವರು. ಅದ್ರ ಜೊತೆಗೆ ನನಗೆ ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡಿದ ಮಂಜು, ಆಗ ಕಾರ್ಮಿಕ ಆಯುಕ್ತರ PA ಆಗಿದ್ದ ಮಂಜು ಇಲ್ಲಿದ್ದಾರೆ. ಜೊತೆಗೆ ಆಗ ಅಪರ ಕಾರ್ಮಿಕ ಆಯುಕ್ತರುಗಳಾಗಿದ್ದ 3 ಜನ ತ್ರಿಮೂರ್ತಿಗಳು ಅಂತ ನಾವು ಕರಿತಾ ಇದ್ವಿ. S ನರಸಿಂಹಯ್ಯನವರು ನಮ್ಮ ತಾಲೂಕಿನವರೇ, ಗೋವಿಂದ ರೆಡ್ಡಿಯವರು, ಸೀತಿಮನಿಯವರು, ಇನ್ನು ಅನೇಕ ಅಧಿಕಾರಿಗಳ ನೇತೃತ್ವದಲ್ಲಿ ಅವರ ಜೊತೆಗೆ ಸೇರಿ ನಾನು ಕೆಲಸ ನಿರ್ವಹಿಸೋಂಥ ಅವಕಾಶ ಕೊಟ್ಟು ಬಂದಿತ್ತು. ಆಗ ಈಗ ನೋಡಿ, ಬಾಲಕಾರ್ಮಿಕರು ನಡೆಯೋದು ಇನ್ನು ಪೊಲೀಸ್ ಇಲಾಖೆಯ ಸಾಹಸಕ್ಕಿಂತ ಭಾಳ ದೊಡ್ಡದಿತ್ತು. ಈ ಕಟ್ಟಡದ ಸುತ್ತಮುತ್ತ ಇರೋ ಜರ್ನಲಿಸ್ಟ್ ಕಾಲೋನಿ ಆಗ್ಬೋದು, ಸುಧಾಮ್ ನಗರ ಆಗ್ಬೋದು, ಇಲ್ಲಿ ನಾವು ಒಂದು ರೀತಿಯ ಪೊಲೀಸ್ನವ್ರಿಗಿಂತ ಹೆಚ್ಚು ಇದು ಮಾಡಿ ಬಾಲಕಾರ್ಮಿಕರನ್ನ ಹಿಡಿತಾ ಇದ್ವಿ.
ಅಂಥ ಸಂಕಷ್ಟ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತಿದ್ದವರು ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಆಯುಕ್ತರುಗಳು. ಆಗ ನನಗೆ ಈ ಇಲಾಖೆ ಇನ್ನೊಂದು ಸಂತೃಪ್ತಿಯನ್ನು ಕೊಡಿಸ್ತು. ಆಗ ಕಾರ್ಮಿಕ ಅಧಿಕಾರಿಗೆ ಒಂದು ಅನೈತಿಕ ಅಧಿಕಾರ ಆಯಿತು. ವರ್ಕ್ಮನ್ ಕಾಂಪನ್ಸೇಷನ್ ಅಂತೇಳಿ ಆ ಕಾಯ್ದೆ ಅಡಿ ಆದೇಶ ಹೊರಡಿಸುವ ಅಧಿಕಾರ ಕಾರ್ಮಿಕ ಅಧಿಕಾರಿಗಿತ್ತು. ಆಗ ಅಂಥ ಅಧಿಕಾರ ಈಗ ಇಲ್ಲ. ಅದು ಎಷ್ಟು ಮಹತ್ತರವಾಗಿತ್ತು ಅಂತಂದರೆ ಆ ಸಂದರ್ಭದಲ್ಲಿ ನಾನು 2 ಐತಿಹಾಸಿಕವಾದ ಅಂತಲೇ ಹೇಳ್ಬೋದು ಆದೇಶಗಳನ್ನ ಹೊರಡಿಸಿದ್ದೆ. ಒಂದು ಕನಿಷ್ಠ ವೇತನ ಕಾಯ್ದೆಯಲ್ಲಿ ಅವರು ನಮ್ಮ ಇಟಣಿಗೆ ಸಹಕಾರದಿಂದ ರೇಸ್ ಕೋರ್ಸ್ನ ಒಂದು ಐತಿಹಾಸಿಕವಾದ ಒಂದು ಆದೇಶನ ಹೊರಡಿಸಿದ್ದೆ. ಆ ಕಾಲಕ್ಕೆ 2 ಕೋಟಿ ಅಮೌಂಟನ್ನು ಆ ಸೈಜಸ್ ಅಂತ ಇರ್ತಾರೆ, ಆಗ ಈ ಕುದುರೆಗಳನ್ನ ತರಬೇತಿ ಮಾಡೋರು ಅವರಿಗೆ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ದೆ. ಅದೊಂದು. ಮತ್ತು ಚಿತ್ರನಟಿ ಸೌಂದರ್ಯ ಅವ್ರ ಜೊತೆ ಅಪಘಾತದಲ್ಲಿ ಮೃತಪಟ್ಟ ಪೈಲಟ್ ಅವರ ತಂದೆ ತಾಯಿಗೆ ಪರಿಹಾರ ಕೊಡೋದಕ್ಕೆ ಆದೇಶ ಹೊರಡಿಸಿದ್ದು. ಈ 2 ನನ್ನ ವೃತ್ತಿ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ಆದೇಶಗಳು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಇಂಥ ಆದೇಶಗಳು ಸಾವಿರಾರು ಹೊರಡಿಸಿದ್ದೀನಿ. ಸಾವಿರಾರು ಹೊರಡಿಸಿ ಜನಗಳ ಸಂಕಷ್ಟದಲ್ಲಿರೋ ಜನರಿಗೆ ಕಿಂಚಿತ್ತು ಸಹಾಯ ಮಾಡೋದಕ್ಕೆ ನಾನು ಅಧಿಕಾರಿಯಾಗಿ ಮಾಡಬೇಕಾದದ್ದೇ ಅದು. ಆದರೂ ನನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಕೆಲವೊಂದು ಸಂದರ್ಭಗಳನ್ನ ಅದರಲ್ಲಿ ಒಂದು ಸೋಷಿಯಲ್ ಲೆಜಿಸ್ಲೇಷನ್ ಅವೆಲ್ಲ. ಆ ಸೋಷಿಯಲ್ ಲೆಜಿಸ್ಲೇಷನ್ನಲ್ಲಿ ಒಂದು ಪದ ಹೇಳ್ತಾರೆ, ನೀವು ಈ ಕಾಯ್ದೆಗಳಡಿ ಆದೇಶ ಮಾಡುವಾಗ ಯಾವುದೇ ಕಾರಣಕ್ಕೆ ಏನು ಎವಿಡೆನ್ಸ್ ಆ್ಯಕ್ಟ್ನ ಅಕ್ಷರಶಃ ಇದು ಮಾಡಬಾರ್ದು. ಯಾವುದೇ ಒಂದು ಸಣ್ಣ ಕುರುಹು ಸಿಕ್ಕರೂ ಕಾರ್ಮಿಕರ ಪರವಾಗಿ ನೀವು ಆದೇಶ ಹೊರಡಿಸ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟು ಒಂದು ಆದೇಶದಲ್ಲಿ ಹೇಳ್ತದೆ. ಆ ರೀತಿಯ ಒಂದು ಸಣ್ಣ ಸುಳುವು ಸಿಕ್ಕರೂ ಇದು ರೇಸ್ ಕೋರ್ಸ್ ಆದೇಶದಲ್ಲಿ ಒಂದು ಸಣ್ಣ ಸುಳುವು, ಅದು ಆ ಸಣ್ಣ ಸುಳುವನ್ನು ಹಿಡಿದು, ಮತ್ತು ಇದರಲ್ಲೂ ಅಷ್ಟೇ ಸೌಂದರ್ಯ ಕೇಸ್ನಲ್ಲೂ ಸಣ್ಣ ಸುಳುವು ಅದು. ಅವರು ಆಗಿನ ಕಾಲದ ಅವನು ಮಾಲೀಕ, ಪ್ಲೇನ್ ಮಾಲೀಕ ಎಷ್ಟು ನನ್ನ ಮೇಲೆ ಪ್ರಭಾವ ಬೀರೋಕ್ಕೆ ಪ್ರಯತ್ನ ಮಾಡಿದಂದರೆ ಯಾವುದೇ ಕಾರಣಕ್ಕೆ ನಾನು ಅವನ ವಿರುದ್ಧವಾಗಿ ಆದೇಶ ಮಾಡಬಾರ್ದು ಆ ರೀತಿಯ ಪ್ರಭಾವ ಬೀರಿದ. ರಾಜಕೀಯ ಒತ್ತಡ ತಂದ, ಬೇರೆ ಬೇರೆ ಆಮಿಷಗಳು ಹೊಡೆದ. ಆಮಿಷಗಳು ಹೊಡೆದ್ರು ಆಮೇಲೆ ಆ ಕಾಯ್ದೆ ಈ ನಿಮ್ಮ ಇದಕ್ಕೆ ಅನ್ವಯಿಸೋದೇ ಇಲ್ಲ ಅಂತಲೇ ವಾದ ಮಾಡ್ದ. ಆ ವಾದಗಳನ್ನ ಇನ್ನೂ ಬೇರೆ ರೀತಿ ಇದು ಮಾಡ್ದ. ಅದೇ ಸಂದರ್ಭದಲ್ಲಿ ವೈಎಸ್ ರಾಜಶೇಖರ್ ರೆಡ್ಡಿ ಅಲ್ಲಿ ಅಪಘಾತದಲ್ಲಿ ತೀರ್ಕೊಂಡಿದ್ರು. ಅದರ ಕ್ಲಿಪ್ಪಿಂಗ್ಸ್ನೆಲ್ಲ ತಂದು ತೋರಿಸಿ, ನೋಡಿ ಈ ಥರ ನನ್ನ ಇದಕ್ಕೆ ವಿರುದ್ಧವಾಗಿ ಅವನು ಪೈಲಟ್ಟು ಚಾಲನೆ ಮಾಡಿದ್ರಿಂದ ಇದರ ಅವನದೇ ತಪ್ಪು, ಹಂಗಾಗಿ ಈ ಕಾಯ್ದೆ ಅನ್ವಯಿಸೋದಿಲ್ಲ ಅಂತೇಳಿ ಈ ರೀತಿಯ ಎಲ್ಲ ರೀತಿಯ ಆಮಿಷಗಳು ಒತ್ತಡಗಳನ್ನ ತಂದ. ಆದ್ರೂ ನಾನು ಅದೆಲ್ಲ ಮೀರಿ ಒಂದು ಸಣ್ಣ ಸುಳಿ ಹಿಡಿದು ಆದೇಶ ಹೊರಡಿಸಿದೆ. ಆ ಆದೇಶ ಹೊರಡಿಸಿದ ವೃತ್ತಿ ತೃಪ್ತಿ ನನಗೆ ಇದೆ. ಸ್ನೇಹಿತರೆ, ಈ ಮತ್ತೆ ನಿವೃತ್ತಿ ಆದಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆಗ ನನ್ನ ನೆರವಿಗೆ ಬಂದಿದ್ದು ನಾನು ಮಾಡಿದ್ದ ಲಾ ಡಿಗ್ರಿ. ಆ ಲಾ ಡಿಗ್ರಿ ವೇಸ್ಟ್ ಆಗೋದು ತಪ್ತದೆ, ಮತ್ತು ನನಗೆ ಐಡ್ಲಾಗಿ ಮನೆಯಲ್ಲಿ ಕೂತ್ಕೊಳ್ಳೋದು ತಪ್ತದೆ ಅಂತೇಳಿ ನೋಂದಣಿ ಮಾಡ್ಕೊಂಡು ಸಣ್ಣ ಪುಟ್ಟ ಕೇಸ್ಗಳನ್ನ ನಮ್ಮ ಇಲಾಖೆನಲ್ಲೇ ಕೆಲವು ಅರಣ್ಯಾಯಿಕ ಅಧಿಕಾರವುಳ್ಳ ವ್ಯಾಜ್ಯಗಳಿವೆ. ಆ ವ್ಯಾಜ್ಯಗಳಲ್ಲಿ ಇದು ಮಾಡ್ತಾ ಅದರ ಜೊತೆ ಸಿಕ್ಕ ಬಿಡುವಿನಲ್ಲಿ ದಲಿತ ಕಾರಣ, ಸ್ಪರ್ಶ, ಓದೋರಂಗ, ಜಾಲ್ಗಿರಿ ಕೃತಿಗಳನ್ನ ಹೊರತರೋದಕ್ಕೆ ನನಗೆ ಅನುಕೂಲ ಆಯಿತು. ಅನುಕೂಲದ ಜೊತೆಗೆ ಒಂದು ರೀತಿಯ ನೆಮ್ಮದಿಯನ್ನು, ವೃತ್ತಿ ಜೀವನದ ನೆಮ್ಮದಿಯನ್ನು ತಂದುಕೊಡ್ತು ಅಂತೇಳಿ ನಾನಾದರೂ ನಂಬಿದ್ದೀನಿ. ಅದಾದ ಆ ಮಧ್ಯೆ 1998ರಲ್ಲಿ ನನ್ನ ಮನೆಗಾರ ಪ್ರಕಟ ಆಗಿ ಈ ವರ್ಷಕ್ಕೆ ಸರಿಯಾಗಿ 25 ವರ್ಷ ತುಂಬಿತು. ಆ 25 ವರ್ಷದ ನೆನಪಿನಲ್ಲಿ ಸ್ನೇಹಿತರು MS ಮೂರ್ತಿಯವರಾಗ್ಬೋದು, ಮತ್ತು ಇಲ್ಲಿ ಲಲಿತ ಕಲಾ ಅಕಾಡೆಮಿಯ ಸ್ನೇಹಿತರಾದ ವೆಂಕಟೇಶ್ ಆಗ್ಬೋದು, ಅವಿರತ ಹರೀಶ್ ಆಗ್ಬೋದು, ಇವರೆಲ್ಲರ ಸಹಕಾರದಿಂದ ಒಂದು ಸ್ಪರ್ಶ ಹೆಸರಿನಲ್ಲಿ ಒಂದು ಚಿತ್ರಕಲಾ ಶಿಬಿರ ಬೆಂಗಳೂರು ಯೂನಿವರ್ಸಿಟಿ ಸಹಕಾರದಲ್ಲಿ ಏರ್ಪಡಿಸಿದ್ರು. ಅದಾದಮೇಲೆ ತುಮಕೂರು ಯೂನಿವರ್ಸಿಟಿ ಸಹಕಾರದಲ್ಲಿ ಅಗ್ರಹಾರ ಕೃಷ್ಣಮೂರ್ತಿ ಸರ ನೇತೃತ್ವದಲ್ಲಿ ತುಂಬಾಡಿ ರಾಮಯ್ಯ ಬಳಗ ಅಂಥೇಳಿ ಹೆಸರಿಟ್ಕೊಂಡು ಒಂದು ಬಹುಮುಖ್ಯವಾದ ಕಾರ್ಯಕ್ರಮನ ಏರ್ಪಡಿಸಿದ್ರು. ಅದರ ನೆನಪಲ್ಲಿ ಒಂದು ಕೃತಿ ಕೂಡ ಪ್ರಕಟ ಆಯಿತು.
ಇದಕ್ಕೆಲ್ಲ ಸಹಕಾರ ನೀಡಿದ ಅನೇಕ ಸ್ನೇಹಿತರುಗಳು, ನನಗೆ ಅವ್ರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈ ಸಾಹಿತ್ಯದ ಮಹತ್ವ, ಸಾಹಿತ್ಯ ಕಣ್ಣೀರೊರೆಸುವ ಶಕ್ತಿ ಇದೆಯಾ ಸಾಹಿತ್ಯಕ್ಕೆ ಅಂಥೇಳಿ ಕನ್ನಡಪ್ರಭ ಪತ್ರಿಕೆಯ ಸಂದರ್ಶನದಲ್ಲಿ ನನಗೆ ಬಂದ ಒಂದು ಪ್ರಶ್ನೆ. ಸಾಹಿತ್ಯ ಶಕ್ತಿ ಇದೆಯಾ ಅಂತ ಯೋಚನೆ ಮಾಡುವಾಗ DR ನಾಗರಾಜ್ ಅವರು ದಲಿತ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಊರಿಕೇರಿ ಕೃತಿಗೆ ಮುನ್ನುಡಿ ಬರಿತಾ ದಲಿತರ ನೋವಿನ ಶಕ್ತಿ ಅಂತ ಹೇಳ್ತಾರೆ. ನನ್ನ ಓದೋರಂಗ ಕೃತಿಗೆ ಮುನ್ನುಡಿ ಬರಿತಾ ಅಗ್ರಹಾರ ಕೃಷ್ಣಮೂರ್ತಿ ಸರ್ ದಲಿತರ ಕನಸಿನ ಶಕ್ತಿ ಅಂತ ಹೇಳ್ತಾರೆ. ಅದಾದಮೇಲೆ ಜಾಲಗಿರಿ ಕೃತಿಗೆ ಮುನ್ನುಡಿ ಬರೆದ ಕಿರಿಯ ವಯಸ್ಸಾದ್ರೂ ವಿದ್ವತ್ತಿನಲ್ಲಿ ಬಹಳ ಮುಖ್ಯ ಆದ ನೇಹಾ ರವಿಕುಮಾರ್ ಈ ಎರಡೂ ವ್ಯಾಖ್ಯಾನಗಳನ್ನು ಬೇರೆ ದೃಷ್ಟಿಕೋನದಿಂದಲೇ ನೋಡ್ತಾರೆ. ಅವರು ಮುನ್ನುಡಿನಲ್ಲಿ ಆಡಿದ ಒಳ್ಳೆಯ ಮಾತುಗಳು ಮತ್ತು ರಘುನಾಥ್ ಚಹಾ ಅವರು ಓದೋರಂಗ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಮಾತುಗಳು ಮತ್ತು ಅವರು ಪ್ರಜಾವಾಣಿನಲ್ಲಿ ಆ ಪುಸ್ತಕದ ಬಗ್ಗೆ ಬರೆದ ವಿಮರ್ಶೆ ಇವೆಲ್ಲವೂ ನನ್ನನ್ನು ಮತ್ತಷ್ಟು ಈ ಸಾಹಿತ್ಯ ಕೃಷಿನಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನನಗೆ ಪ್ರೇರೇಪಣೆ ನೀಡಿವೆ. ಇನ್ನು ಹೆಚ್ಚೆಚ್ಚು ಬರೆಯೋಕ್ಕೆ ಸಾಧ್ಯ ಅಂಥೇಳಿ ನನಗಾದ್ರೂ ಅನಿಸಿದೆ. ಅದಕ್ಕೆ ಕಾರಣ ಈ ಕನ್ನಡದ ಸಹೃದಯ ಮನಸ್ಸುಗಳು ಅಂಥೇಳಿ ನನಗೆ ಅನಿಸ್ತಿದೆ. ಸಹೃದಯ ಮನಸ್ಸುಗಳು ಅದೆಷ್ಟು ಅಂತಂದರೆ, ನನಗೆ ಯಾವುದೇ ಸಭೆ ಸಮಾರಂಭಗಳು ಮತ್ತೆಲ್ಲೋ ಸಿಕ್ಕಿದಾಗ ನಿಮ್ಮ ಪುಸ್ತಕ ಓದಿದ್ದೀನಿ ಅಂದರೆ ನಾನು ಗಾಳಿನಲ್ಲೇ ತೇಲಾಡ್ತಿರ್ತೀನಿ. ನಿಮ್ಮ ಪುಸ್ತಕ ಓದಿದ್ದೀನಿ, ಆ ಲೈನು ಹೇಳ್ತಿರ್ತಾರೆ ಕೆಲವರು, ಆ ಲೈನ್ ಇಂಥ ಲೈನ್ನಲ್ಲಿ ನೀವು ಹಿಂಗೆ ಹೇಳಿದ್ದೀರಿ ಅಂತಾರೆ. ಅದನ್ನು ಕೇಳಿ ನಾನು ಗಾಳಿನಲ್ಲಿ ತೇಲಾಡ್ತೀನಿ. ಅಂಥ ಒಂದು ಮಹತ್ತರವಾದ ಕೃತಿ ಮಣೆಗಾರ ಅಂತ ನನಗೆ ಅವತ್ತು ಅನಿಸಿರಲಿಲ್ಲ. ಈಗ ಎಲ್ಲರೂ ಹೇಳಿದಾಗ ಅದಕ್ಕೆ ಒಂದು ಸಂದರ್ಶನದಲ್ಲಿ ಒಂದು ಅದರ ಶಕ್ತಿ ಅಂದರೆ ಕಣ್ಣೀರು ಒರೆಸುವ ಶಕ್ತಿ ಇದೆಯಾ ಸಾಹಿತ್ಯಕ್ಕೆ ಅನ್ನೋದಕ್ಕೆ ಒಂದು ಮೊನ್ನೆ ಕ್ಲಾರೆಟ್ ಕಾಲೇಜಿನ ಸಭೆಯಲ್ಲಿ ಭಾಗವಹಿಸಿದ್ದಾಗ ಕೃಷ್ಣೋಜಿರಾವ್ ಅಂತ BMS ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಸಿಕ್ಬಿಟ್ಟು ನನಗೆ ಅವತ್ತೇ ನಾನು ಅವ್ರನ್ನ ನೋಡಿದ್ದು. ಸಿಕ್ಬಿಟ್ಟು ಕೈ ಹಿಡ್ಕೊಂಡು ಗೊಳೋ ಅಂತ ಅಳ್ತಾ ಶುರು ಮಾಡಿಬಿಟ್ರು. ಯಾಕೆ ಸರ್, ನಾನು ಕೃಷ್ಣೋಜಿರಾವ್ ಅಂತ ಇಂಥ ಕಾಲೇಜಲ್ಲಿ ಇದ್ದೀನಿ ಅಂತ ಅಳ್ತಾ ಶುರು ಮಾಡಿಬಿಟ್ರು. ಅಳೋದಕ್ಕೆ ಯಾಕೆ ಅಂತೇಳಿ ನಾನು ಸಾಂತ್ವನ ಹೇಳ್ತಾ ಇರುವಾಗ, ನಾನು ನಿಮ್ಮ ಕೃತಿಯನ್ನು 5 ವರ್ಷಗಳ ಕಾಲ ಪಾಠ ಮಾಡಿದೆ. ಆ ಪಾಠ ಮಾಡೋದಕ್ಕೆ ಹೋಗೋಕ್ಕೆ ಮುಂಚೆ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಏನೋ ಸಮಾಧಾನ ಮಾಡ್ಕೊಂಡು ಹೋಗಿ ಪಾಠ ಮಾಡ್ತಿದ್ದೆ. ಪಾಠ ಮಾಡ್ತಾನೆ ನನಗೆ ಕಣ್ಣೀರು ಬರ್ತಾಯಿದ್ವು. ಆಮೇಲೆ ನನ್ನ ಜೊತೆ ಮಕ್ಕಳು ಕೂಡ ಕೆಲವರು ಕಣ್ಣೀರು ಹಾಕ್ತಾಯಿದ್ರು. ಅಷ್ಟು ಒಳ್ಳೆಯ ಕೃತಿ ಅಂತ ಹೇಳ್ತಾರೆ. ಆ ಕೃಷ್ಣೋಜಿರಾವ್ ಅವರು ಹೇಳಿದಾಗ ನನಗೆ ಹಿಂದಿನ ಘಟನೆಗಳು, ಹಳೆ ಘಟನೆಗಳು ಜ್ಞಾಪಕ ಬರ್ತವೆ. ಈ ಕನ್ನಡದ ಶ್ರೇಷ್ಠ ಗದ್ಯ ಬರಹಗಾರಾಗಿದ್ದ ಸಣ್ಣಗುಡ್ಡಯ್ಯನವರು ಇದು ಪ್ರಕಟ ಆದ ಒಂದೇ ವಾರಕ್ಕೆ ಒಂದು ಇಂಗ್ಲೆಂಡ್ ಲೆಟರ್ನಲ್ಲಿ ಪತ್ರ ಬರೀತಾ ಒಂದು ವಾಕ್ಯ ಬರೀತಾರೆ. ನಿಮ್ಮ ಕೃತಿ ಓದ್ತಾ ಇರಬೇಕಾದ್ರೆ ನಮ್ಮ ಅಮ್ಮನ ಜ್ಞಾಪಕ ಬಂದು ನನ್ನ ಕಣ್ಣಲ್ಲಿ ತನ್ನಷ್ಟಕ್ಕೆ ತಾನೇ ಕಣ್ಣೀರು ಸುರಿಸ್ತಾ ಇತ್ತು ಅಂತ ಅವರು ಹೇಳ್ತಾರೆ. ಇನ್ನೊಬ್ಬ ಸಮಾಜವಾದಿ ಸ್ನೇಹಿತರಾಗಿದ್ದ, ಹಿರಿಯ ಸಮಾಜವಾದಿ ಸ್ನೇಹಿತರಾಗಿದ್ದ DS ನಾಗಭೂಷಣ್ ಅವರು ಪತ್ರ ಬರೀತಾ ಒಂದು ಮಾತು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅವರು ಭಾಳ ಕಠಿಣವಾದ ವ್ಯಕ್ತಿತ್ವ ಅವ್ರದ್ದು. ನನಗೆ ಗೊತ್ತಿಲ್ಲ, ನಾನು ಈ ಪತ್ರ ಬರೀತಾ ಇರುವಾಗ ನನ್ನ ಕಣ್ಣಲ್ಲಿ ಈ ಪತ್ರದ ಮೇಲೆ ಒಂದನಿ ಕಣ್ಣೀರು ಬಿದ್ದಿದೆ ಅಂತ ಬರೀತಾರೆ. ಅದಾದಮೇಲೆ ಅವರು ಹೊಸ ಮನುಷ್ಯ ಅಂತ ಒಂದು ಪತ್ರಿಕೆ ತರ್ತಾಯಿದ್ರು. ಆ ಹೊಸ ಮನುಷ್ಯ ಪತ್ರಿಕೆಯಲ್ಲಿ ವಿಮರ್ಶೆ ಬರೀಬೇಕು, ನೀನು ಓದೋರಂಗ ಪುಸ್ತಕ ಕಳಿಸ್ಕೊಡು ಅಂತ ಹೇಳ್ತಾರೆ. ಪುಸ್ತಕ ಕಳಿಸ್ಕೊಟ್ಟು ಓದಿ ನನಗೆ ಫೋನ್ ಮಾಡಿದ್ರು. ಶಂಕರಪ್ಪ ಏನಾದರೂ ಬದುಕಿದ್ರೆ ಆ ಕಪಿಲೇಬಾನಿ ಅಂತ ಚಾಪ್ಟರ್ನ ನೋಡಿ ನಿನ್ನನ್ನು ತಪ್ಪಿ ಮುದ್ದಾಡ್ಬಿಡ್ತಿದ್ದ ಶಂಕರಪ್ಪ. ನಮ್ಮ ಇಬ್ಬರಿಗೂ ಗುರುಗಳವರು ತಪ್ಪಿ ಮುದ್ದಾಡ್ಬಿಡ್ತಿದ್ದ ಅಂಥೇಳಿ ಅವರಿಬ್ಬರೂ ಇವತ್ತು ನಮ್ಮ ಮುಂದಿಲ್ಲ. ಆದರೆ ಈ ಎಲ್ಲ ಘಟನೆಗಳ ಒಟ್ಟಾರೆ ನನಗನ್ಸಿರೋದು ಸಾಹಿತ್ಯಕ್ಕೆ ಕಣ್ಣೀರು ಒರೆಸುವ ಶಕ್ತಿ ಇದೆ ಅಂತ ನನಗನ್ಸಿದೆ. ಸ್ನೇಹಿತರೆ, ಇಷ್ಟೇ ಬರೀ ಇದೇ ಆಯಿತಾ? ನಿಮ್ಮ ಬರಹಗಳಿಗೆ ಅಥವಾ ನಿಮ್ಮ ಕೃತಿಗೆ ಏನು ಆಕ್ಷೇಪಣೆಗಳೇ ಇಲ್ವಾ ಅಂತ
ನೀವಾದರೂ ನಿಮ್ಮ ಮನಸ್ಸಿನಲ್ಲಿ ಯಾವಾಗಾದರೂ ಬಂದರೂ ಬರ್ಬೋದು. ಆಕ್ಷೇಪಣೆಗಳವೆ. ಆಕ್ಷೇಪಣೆಗಳು ಏನಂದರೆ ಆ ಕೃತಿನಲ್ಲಿ ಆಕ್ರೋಶ ಇಲ್ಲ, ಘರ್ಷಣೆ ಇಲ್ಲ ಅನ್ನೋದು ಒಂದು ಬಹು ದೊಡ್ಡ ಆಕ್ಷೇಪಣೆ. ಅದಕ್ಕೆ ನಾನು ಯೋಚನೆ ಮಾಡ್ತೀನಿ, ಹೌದು ಆಕ್ಷೇಪಣೆಗಳು ತಪ್ಪು ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ನನ್ನ ಆ ಬರಹಕ್ಕೆ ಕಾರಣ ನಾನು ಗಾಂಧಿ ಮತ್ತು ಅಂಬೇಡ್ಕರ್ ಪ್ರಭಾವಕ್ಕೊಳಪಟ್ಟಿದ್ದೆ. ಆ ಇಬ್ಬರ ಪ್ರಭಾವಕ್ಕೊಳಪಟ್ಟ ಕಾರಣ ನಾನು ಆ ರೀತಿಯ ಬರಹ ಬರೆಯೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಇಬ್ಬರ ನಡತೆಯನ್ನು, ಇಬ್ಬರ ಸಿದ್ಧಾಂತಗಳನ್ನು, ಇಬ್ಬರ ತತ್ವಗಳನ್ನು ಸಂಕರಗೊಳಿಸಿದಾಗ ಮಾತ್ರ ಯಾವುದೇ ಸಂಘಟನೆ ಆಗ್ಬೋದು, ಯಾವುದೇ ಹೋರಾಟ ಆಗ್ಬೋದು ಫಲಪ್ರದ ಆಗೋದಕ್ಕೆ ಸಾಧ್ಯ ಅಂತೇಳಿ ನನ್ನ ತಿಳುವಳಿಕೆ. ಆ ರೀತಿಯ ಆ ಸಂಕರಗೊಂಡ ವಿಚಾರನೇ ನನ್ನ ಪುಸ್ತಕದಲ್ಲಿದೆ. ಅದಕ್ಕೆ ಅವರ ದೃಷ್ಟಿಕೋನ, ಅವ್ರದ್ದು ಆಕ್ಷೇಪಣೆ ತಪ್ಪು ಅಂತ ನಾನೆಲ್ಲ ಅವ್ರ ದೃಷ್ಟಿಕೋನ, ಆ ದೃಷ್ಟಿಕೋನದ ನಾನು ಇದು ಮಾಡೋಕ್ಕಲ್ಲ. ಇನ್ನೊಂದು ಆಕ್ಷೇಪಣೆ, ತುಂಬಾಡಿ ಅನ್ನೋದು ನಿಮ್ಮ ಊರಲ್ಲ, ತುಂಬಾಡಿ ಅಂತ ನೀವು ತುಂಬಾಡಿ ಅಂತ ಯಾಕೆ ಇಟ್ಕೊಂಡಿದ್ದೀರಿ ಅಂತೇಳಿ ಅದು ಸಣ್ಣ ಇರೋದು. ಆದರೆ ತುಂಬಾಡಿ ಅನ್ನೋದು, ತುಂಬಾಡಿಯನ್ನ ಪದನಾಮನ ನನಗೆ ಕೊಟ್ಟವರು ಕಾಳೇಗೌಡರು. ಅದಕ್ಕೆ ಅದು ಈ ಕೃತಿ, ಮಳೆಗಾರ ಕೃತಿ ರೂಪುಗೊಂಡಿದ್ದು ಮೈಸೂರಿನ ಮಾನಸ ಗಂಗೋತ್ರಿ ಆವರಣದಲ್ಲಿ. ಆಗ ನೀವು ಪುಸ್ತಕ ಎಲ್ಲ ರೆಡಿ ಆಗ್ತಾ ಇದೆ, ನಿಮ್ಗೊಂದು ಪೆನ್ ಏನು ಬೇಕಲ್ಲ, ಏನು ಹೇಳ್ತೀರಿ, ನಿಮ್ಮೂರ ಹೆಸರೇನು? ಟಿ ಗೊಲ್ಲಳ್ಳಿ. ಗೊಲ್ಲಳ್ಳಿ ಅನ್ನೋ ಭಾಳ ಇಡೀ ಕರ್ನಾಟಕದಲ್ಲಿ 108 ಗೊಲ್ಲಳ್ಳಿಗಳಿರ್ಬೋದು. ಆಮೇಲೆ ಟಿ ಗೊಲ್ಲಳ್ಳಿ ಅಂತ ಇಟ್ಬೋದು. ಟಿ ಗೊಲ್ಲಳ್ಳಿಗಳು ಎರಡಾವೆ ತುಮಕೂರಿನಲ್ಲಿ. ಟಿ ಗೊಲ್ಲಳ್ಳಿ, ಒಂದು ತಿಗಳರ ಗೊಲ್ಲಳ್ಳಿ, ಇನ್ನೊಂದು ತುಂಬಾಡಿ ಗೊಲ್ಲಳ್ಳಿ. ಆ ಎರಡು ಹೆಸರುಗಳು ಕನ್ಫ್ಯೂಸ್ ಆಗೋದು ಬೇಡ. ಟಿ ಅಂದರೆ ನಿಮ್ದೇನು, ನಿಮ್ಮ ಇನ್ಸಿಲ್ ಏನು? ತುಂಬಾಡಿ. ತುಂಬಾಡಿ ಅನ್ನೋದು ಭಾಳ ಅದ್ಭುತವಾದ ಹೆಸರು. ತುಂಬಾಡಿ, ಕನ್ನಂಬಾಡಿ ಒಂದು ಇದರ ಸಂಕೇತ, ಅದನ್ನು ಇಟ್ಬಿಡೋಣ ಅಂತ ಇಟ್ಟರು. ಅದಕ್ಕೆ ಊರಿನವರಾಗಲಿ ಮತ್ತೊಬ್ಬರಾಗಲಿ ಯಾರೂ ಆಕ್ಷೇಪಣೆ ಪಡಲಿಲ್ಲ. ಕೆಲವು ಸ್ನೇಹಿತರು ಆಕ್ಷೇಪಣೆ ಪಟ್ಟಿದ್ದಾರೆ, ಆಕ್ಷೇಪಣೆ ಎತ್ತಿದ್ದಾರೆ. ಆಕ್ಷೇಪಣೆಗೆ ನನ್ನ ಉತ್ತರ ಇಷ್ಟೇ, ನಾನು ಆ ತುಂಬಾಡಿ ಕೆರೆಯ ನೀರು ಕುಡಿದು ಬೆಳೆದವನು. ತುಂಬಾಡಿ ಜನರ ಪ್ರೀತಿ ನನ್ನ ಮೇಲೆ ಅಪಾರವಾಗಿದೆ. ಆಮೇಲೆ ಆ ತುಂಬಾಡಿ ಕೆರೆಗೆ ನನ್ನ ಅಣ್ಣ ಬಿದ್ದು ಸತ್ತವನು. ಅಂದರೆ ತುಂಬಾಡಿಗೂ ನಮಗೂ ಹೆಚ್ಚು ಅಂತರ ಇಲ್ಲ ಅನ್ನೋದನ್ನ ಹೇಳೋದಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಹೇಳಿದ ಮೇಲೆ ಎಷ್ಟರ ಮಟ್ಟಿಗೆ ನಾನು ನಿಮಗೆ ನಿಮ್ಮ ಹೃದಯ ತಲುಪೋದಕ್ಕೆ ಸಾಧ್ಯ ಆಗಿದೆಯೋ ಗೊತ್ತಿಲ್ಲ. ಆದರೆ ನಾನು ಆಡಿದ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ಅಂಶಕ್ಷೀರ ನ್ಯಾಯದಂತೆ ನನ್ನನ್ನು ನಿಮ್ಮ ಮಡಿಲಿಗೆ ಹಾಕಬೇಕು ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ.